ಗರುಡನ ಕಣ್ಣೀರು. ಹಾ, ಹೌದು, ಸರಿ ಕೇಳಿದಿರ ನೀವು. ಪಕ್ಷಿರಾಜ ಗರುಡದೇವ ಭಗವಾನ್ ವಿಷ್ಣುವಿನ ವಾಹನ ಇದ್ದಾರೆ. ಅವರು ಇಷ್ಟು ಬಲಿಶಾಲಿ ಇದ್ದಾರೆ. ಆನೆಗಳಿಗೂ ತನ್ನ ಭೋಜನ ಮಾಡ್ಕೋತಿದ್ದರು. ಆದರೂ ಕೂಡ ಅವರ ಹೊಟ್ಟೆ ತುಂಬೋದಿಲ್ಲ. ತನ್ನ ವಿಶಾಲಕಾಯ ರೆಕ್ಕೆಗಳಿಂದ 1000 ಅಡಿಗಳಿಗೆ ನೋಡುವರೆಗೆ ದಾಟಿ ಬಿಡ್ತಾರೆ. ಅವರ ಶಕ್ತಿಗೆ ಇದರಿಂದಲೇ ಅಂದಾಜು ಹಚ್ಚಲು ಆಗುತ್ತೆ. ಅಮೃತ ಕಲಸಕ್ಕೆ ದೇವತೆಗಳ ಕಠಿಣ ಸುರಕ್ಷೆಯಲ್ಲಿ ಇಕ್ಕಿದರಂತ. ಆದರೆ ಗರುಡ ದೇವ ಅವರ ಎಲ್ಲ ಸುರಕ್ಷೆಗಳಿಗೆ ವಶಗೊಳಿಸಿ ಅಮೃತ ಕಲಸ ತಗೊಂಡು ಬಂದರು. ಇಂತಹ ಶಕ್ತಿಮಾನ ಗರುಡ ದೇವನ ಕಣ್ಣಿನಿಂದ ಒಂದು ದಿನ ಕಣ್ಣೀರು ಸುರಿತಾ ಇದ್ದವು. ಬನ್ನಿ ತಿಳಿದುಕೊಳ್ಳೋಣ ಏನಿದೆ ಆ ಕತೆ ಅಂತ. ಪೌರಾಣಿಕ ಕತೆಗಳ ಅನುಸಾರ ಗರುಡ ದೇವ ಎಲ್ಲದಕ್ಕಿಂತಲೂ ಬೇಗ ಹಾರುವ ಎಮ್ಮೆ ಇದ್ದಿತ್ತು. ಗರುಡ ದೇವಕ್ಕೆ ಈ ತರ ಹೆಮ್ಮೆ ಇರೋದು ಸ್ವಾಭಾವಿಕನೇ ಇದ್ದಿತ್ತು. ಯಾಕಂದರೆ ಅವರು ಹೆಚ್ಚು ಬಲಿಶಾಲಿ ಮತ್ತು ವಿಶಾಲಕಾಯ ಪಕ್ಷಿರಾಜರಿದ್ದರು. ಒಂದು ದಿನ ಗರುಡ ದೇವ ಮತ್ತು ಸುದರ್ಶನ ಚಕ್ರ ಮಧ್ಯ ತನ್ನ ಶಕ್ತಿಯ ಬಗ್ಗೆ ಜಗಳವಾಯಿತು. ಅವಾಗಲೇ ಗರುಡ ದೇವ ತಿಳಿಸಿದ್ದ, ನಾನೆಲ್ಲಕ್ಕಿಂತಲೂ ಬೇಗ ಹಾರುವವನಿದ್ದೀನಿ. ನನ್ನ ಜೊತೆ ಯಾರನ್ನೂ ಹೋರಾಡೋಕ್ಕೂ ಆಗೋದಿಲ್ಲ. ಅದಕ್ಕಾಗಿಯೇ ಭಗವಾನ್ ವಿಷ್ಣು ಅವರು ನನಗೆ ತನ್ನ ವಾಹನ ಮಾಡಿಕೊಂಡಿದ್ದಾರೆ. ನಾನು ನನ್ನ ವಿಶಾಲವಾದ ಶರೀರ ಮತ್ತು ದೊಡ್ಡ ದೊಡ್ಡ ರೆಕ್ಕೆಗಳಿಂದ 1000 ಅಡಿ ದೂರದ ದಾರಿ ನೋಡುವರೆಗೇನೆ ದಾಟಬಹುದು. ಸುದರ್ಶನ ಚಕ್ರ ಅವನ ಮಾತಿಗೆ ಗಮನದಿಂದ ಕೇಳಿದ್ದ ಮತ್ತೆ ಬಾಲನೆ ಬುದ್ಧಿವಂತಿಕೆಯಿಂದ ಉತ್ತರ ಕೊಟ್ಟಿದ್ದ. ನೀನು ನನ್ನಕ್ಕಿಂತಲೂ ಶ್ರೇಷ್ಠ ಆಗುವುದಿಲ್ಲ. ನೀನು ನನ್ನಿಂದ ಅಧಿಕ ಶಕ್ತಿಶಾಲಿ ಹೇಗೆ ಆಗಬಹುದು? ನಾನು ಭಗವಾನ್ ವಿಷ್ಣುವಿನ ಶಸ್ತ್ರವಿದ್ದೀನಿ. ಅವರ ಅಪ್ಪಣೆಯಿಂದ ನಾನು ಎಷ್ಟೊಂದು ಅಸುರರ ಸಂಹಾರ ಮಾಡಿಬಿಟ್ಟಿದ್ದೀನಿ. ಅಷ್ಟೇ ಅಲ್ಲ, ನಾನು ಒಂದು ಸಾರಿ ಇಂದ್ರದೇವನ ವಜ್ರಕ್ಕೂ ಕೂಡ ನಿಷ್ಕ್ರಿಯ ಮಾಡಿಬಿಟ್ಟಿದ್ದೆ. ಕೇವಲ ಇಷ್ಟೇನಾ? ಆದರೆ ಒಂದು ವೇಳೆ ನೀವು ನನ್ನ ಶಕ್ತಿಯ ಬಗ್ಗೆ ಕೇಳಿದರೆ ನೀವು ಆಶ್ಚರ್ಯವಾಗಿ ಬಿಡ್ತೀರಾ. ನಾನು ಪ್ರಭು ಶ್ರೀರಾಮ್ ಮತ್ತು ಲಕ್ಷ್ಮಣಕ್ಕೆ ಕಾಪಾಡಿದ್ದೀನಿ. ನಾನು ಅವರ ಪ್ರಾಣದ ರಕ್ಷಣೆ ಮಾಡಿದ್ದೇನೆ. ಗರುಡ ದೇವನು ರಾಮಚಂದ್ರರವರ ಮತ್ತು ಲಕ್ಷ್ಮಣವರ ನಾಗಪ್ರಾಶದಿಂದ ಮುಕ್ತಿ ಮಾಡುವ ಬಗ್ಗೆ ತಿಳಿಸುತ್ತಾ ಹೇಳಿದ್ದ. ರಾವಣನ ಪುತ್ರ ಮೇಘನಾಥನ ನಡೆಸಿರೋ ನಾಗಪಾಶದ ಪ್ರವಾಹದಲ್ಲಿ ಸಿಕ್ಕಿಬಿದ್ದ ಪ್ರಭು ಶ್ರೀರಾಮ್ ಮತ್ತು ಅವರ ತಮ್ಮ ಲಕ್ಷ್ಮಣ್ ಇಬ್ಬರೂ ಗಾಯಗೊಂಡಿದ್ದರು. ದೇವ, ನರ, ಕಿನ್ನರ ಯಾರಲ್ಲೂ ಇಷ್ಟು ಸಾಮರ್ಥ್ಯ ಇರಲಿಲ್ಲ. ಅದು ಅವರನ್ನು ನಾಗಪಾಶದಿಂದ ಮುಕ್ತಿ ಮಾಡುವುದಕ್ಕೆ. ಆವಾಗಲೇ ನಾನು ಇಬ್ಬರ ಅಣ್ಣ ತಮ್ಮಂದಿರ ಹತ್ತಿರ ಕುಳಿತುಕೊಂಡು ಅವರ ಶರೀರಕ್ಕೆ ಸ್ಪರ್ಶಿಸಿದ್ದೇನೆ. ಅದರಿಂದ ಸಮಸ್ತ ನಾಗಗಳು ಭಯ ಪಡ್ಕೊಂಡು ಪೃಥ್ವಿಯಲ್ಲಿ ಮುಚ್ಚಿಕೊಂಡರು. ಇಬ್ಬರ ಮಧ್ಯದಲ್ಲಿ ಜಗಳ ನಡೀತಾ ಇದ್ದಿತು. ಒಂದು ದಿನ ಭಗವಾನ್ ಶ್ರೀಕೃಷ್ಣ ತನ್ನ ದ್ವಾರಕ ನಗರದಲ್ಲಿ ರಾಣಿ ಸತ್ಯಭಾಮ ಜೊತೆ ಸಿಂಹಾಸನದ ಮೇಲೆ ಕೂತಿದ್ದರು. ಅವರ ಹತ್ತಿರ ಗರುಡ ದೇವ್ ಮತ್ತು ಸುದರ್ಶನ ಚಕ್ರ ಕೂಡ ಅವರ ಸೇವೆಯಲ್ಲಿ ತೊಡಗಿದ್ದರು. ಅವಾಗಲೇ ಮಾತುಗಳಲ್ಲಿ ರಾಣಿ ಸತ್ಯಭಾಮ ವ್ಯಂಗ್ಯ ಮಾಡುತ್ತಾ ಕೇಳಿದಳು, ಏ ಪ್ರಭು, ನೀವು ತ್ರೇತಾಯುಗದಲ್ಲಿ ರಾಮನ ಅವತಾರ ತಗೊಂಡಿದ್ದೀರಾ. ಅವಾಗ ಸೀತಾ ನಿಮ್ಮ ಪತ್ನಿ ಇದ್ದಳು. ಏನವರು ನನಗಿಂತ ಸುಂದರ ಇದ್ಲಾ? ಭಗವಾನ್ ಶ್ರೀಕೃಷ್ಣ ಸತ್ಯಭಾಮಳ ಮಾತಿಗೆ ಉತ್ತರ ಕೊಡುತ್ತಾರೋ ಅದಕ್ಕೆ ಮುಂಚೆನೆ ಗರುಡ ದೇವ ಹೇಳಿದ್ದ, ಭಗವಾನ್, ಏನ್ ಜಗತ್ತಿನಲ್ಲಿ ನನ್ನಕ್ಕಿಂತಲೂ ವೇಗದಲ್ಲಿ ಯಾರಾದರೂ ಹಾರ್ತಾರಾ? ಇದೇ ಮಧ್ಯೆ ಸುದರ್ಶನ ಚಕ್ರದಿಂದಲೂ ಇರಕಾತ ಇರಲಿಲ್ಲ. ಅವರೂ ತಿಳಿಸ್ತಾರೆ, ಭಗವಾನ್, ನಾನು ದೊಡ್ಡ ಯುದ್ಧದಲ್ಲಿ ನಿಮಗೆ ಗೆಲ್ಲಿಸಿದ್ದೀನಿ. ಏನು ಸಂಸಾರದಲ್ಲಿ ನನ್ನಕ್ಕಿಂತಲೂ ಶಕ್ತಿಶಾಲಿ ಯಾರಾದರೂ ಇದ್ದಾರಾ? ಭಗವಾನಿಗೆ ಅರ್ಥವಾಯಿತು ಮೂವರಲ್ಲಿ ಅಭಿಮಾನ ಬಂದಿದೆ ಅಂತ. ಭಗವಾನ್ ಮನಸ್ಸಿನಲ್ಲೇ ನಗುತ್ತಾ ಇದ್ದರು ಮತ್ತೆ ಯೋಚಿಸ್ತಾ ಇದ್ದರು ಇವರ ಅಹಂಕಾರ ಯಾವ ತರ ನಷ್ಟ ಮಾಡ್ಬೇಕಂತ. ಅವಾಗಲೇ ಅವರು ಒಂದು ಉಪಾಯ ಯೋಚಿಸಿದ್ದರು. ಭಗವಾನ್ ಮನಸ್ಸಿನಲ್ಲೇ ನಗ್ತಾ ಇದ್ದರು. ಅವರಿಗೆ ಅರ್ಥವಾಗಿತ್ತು ಅವರ ಈ ಮೂವರ ಭಕ್ತರಲ್ಲಿ ಅಹಂಕಾರವಾಗಿದೆ ಅಂತ.
ಮತ್ತೆ ಇವರ ಅಹಂಕಾರ ನಷ್ಟ ಆಗುವ ಸಮಯ ಬಂದಿದೆ ಅಂತ ಈ ತರ ಯೋಚಿಸ್ಬಿಟ್ಟು ಅವರು ಗರುಡ ದೇವನಿಗೆ ತಿಳಿಸಿದ್ದರು. ಹೇ ಗರುಡ್, ನೀನು ಹನುಮಾನ್ ಹತ್ತಿರ ಹೋಗು ಮತ್ತೆ ಹೇಳಬೇಕು, ಭಗವಾನ್ ರಾಮ್ ಮಾತಾ ಸೀತೆಯ ಜೊತೆ ಅವರ ಪ್ರತೀಕ್ಷೆ ಮಾಡ್ತಾ ಇದ್ದಾರಂತೆ. ಭಗವಾನ್ ಶ್ರೀಕೃಷ್ಣನ ಮುಖದಿಂದ ಆಜ್ಞೆ ಸಿಕ್ಕಿದಲೇ ಗರುಡ್ ದೇವ್ ಹನುಮಾನ್ಜಿ ಅವರನ್ನು ತರಲು ಹೋಗಿಬಿಟ್ಟರು. ಈ ಕಡೆ ಭಗವಾನ್ ಶ್ರೀಕೃಷ್ಣ ತನ್ನ ಯೋಜನೆಗೆ ಫಲಿತಾಂಶ ಕೊಡೋಕ್ಕೆ ಲೀಲಾ ರಚಿಸೋದು ಪ್ರಕ್ರಿಯೆ ಶುರು ಮಾಡಿದರು. ಭಗವಾನ್ ಸುದರ್ಶನ್ ಚಕ್ರಗೆ ಆಜ್ಞೆ ಮಾಡಿದರು, ನೀನು ಮೆಹಲ್ನ ಪ್ರವೇಶ ದ್ವಾರದಲ್ಲಿ ಗಮನವಿಡು ಅಂತ. ಮತ್ತೆ ಗಮನವಿರಲಿ, ನನ್ನ ಆಜ್ಞೆ ಇಲ್ಲದೇನೆ ಮೆಹಲ್ನಲ್ಲಿ ಯಾರು ಪ್ರವೇಶ ಮಾಡಬಾರದೆಂದು. ಸರಿ ಭಗವಾನರೇ. ಶ್ರೀಕೃಷ್ಣ ಆಜ್ಞೆ ಪಡೆದು ಸುದರ್ಶನ್ ಚಕ್ರ ಮೆಹಲ್ನ ಪ್ರವೇಶ ದ್ವಾರದಲ್ಲಿ ನಿಂತು ಬಿಟ್ಟರು. ಅವಾಗಲೇ ಒಬ್ಬ ವ್ಯಕ್ತಿ ಮೆಹಲ್ನಲ್ಲಿ ಪ್ರವೇಶ ಮಾಡುವ ಪ್ರಯತ್ನ ಮಾಡಿದ್ದ. ಸುದರ್ಶನ್ ಚಕ್ರ ಅವರಿಗೆ ನಿಲ್ಲಿಸುತ್ತಾ ತಿಳಿಸಿದರು, ಪ್ರಭು ಅವರ ಆಜ್ಞೆ ಇಲ್ಲದೇನೆ ಯಾರಿಗೇನು ಮೆಹಲ್ನಲ್ಲಿ ಪ್ರವೇಶ ಮಾಡೋದು ಅನುಮತಿ ಇಲ್ಲ. ಮೆಹಲ್ನಲ್ಲಿ ಶ್ರೀಕೃಷ್ಣ ಅವರು ಸತ್ಯಭಾಮದಿಂದ ತಿಳಿಸಿದ್ದರು, ದೇವಿ ನೀವು ಸೀತೆಯ ರೂಪದಲ್ಲಿ ತಯಾರಾಗಿ ಅಂತ. ಮತ್ತೆ ಭಗವಾನ್ ಸ್ವತಃ ಶ್ರೀಕೃಷ್ಣ ಪ್ರಭು ಶ್ರೀರಾಮನ ರೂಪ ಧರಿಸಿದ್ದರು. ಆ ಕಡೆ ಗರುಡ್ ದೇವ್ ಅವರು ಹನುಮಾನ್ ಹತ್ತಿರ ತಲುಪಿ ಅವರಿಂದ ತಿಳಿಸಿದರು, ಹೇ ವಾನರ್ ಶ್ರೇಷ್ಠ, ಭಗವಾನ್ ರಾಮ್ ಮಾತೆ ಸೀತೆಯ ಜೊತೆ ದ್ವಾರಕೆಯಲ್ಲಿ ನಿಮ್ಮಿಂದ ಭೇಟಿ ಮಾಡಲು ಬಂದಿದ್ದಾರೆ. ಅವರು ನನಗೆ ನಿಮ್ಮನ್ನು ಕರೆತರಲು ಆಜ್ಞೆ ಮಾಡಿದ್ದಾರೆ. ಅದಕ್ಕೆ ನೀವು ನನ್ನ ಜೊತೆ ನಡೀರಿ. ನಾನು ನಿಮ್ಮನ್ನು ನನ್ನ ಬೆನ್ನು ಮೇಲೆ ಎಬ್ಬಿಸ್ಕೊಂಡು ಶೀಘ್ರದಲ್ಲೇ ಅಲ್ಲಿ ತಲುಪಿಸಿಬಿಡ್ತೀನಿ. ಹಾಗೇನು ನಿಮಗೆ ವಯಸ್ಸಾಗಿ ಬಿಟ್ಟಿದೆ. ಹನುಮಾನ್ ಅವರು ಬಹಳ ವಿನಮ್ರತೆ ಪೂರ್ವಕ ಗರುಡ್ ದೇವ್ ಅವರಿಗೆ ತಿಳಿಸಿದರು, ಏ ಬಂದು ನೀವು ನಡೀರಿ, ನಾನು ಬರ್ತೀನಿ. ಮತ್ತೆ ಗರುಡ್ ದೇವ್ ಅವರು ಯೋಚಿಸಿದ್ದರು, ಗೊತ್ತಾಗ್ತಾ ಇಲ್ಲ ಈ ವಯಸ್ಸಾದ ವಾನರ್ ಯಾವಾಗ ತಲುಪ್ತಾನೆ ಅಂತ. ಸರಿ, ನನಗೇನು, ಯಾವಾಗಾದ್ರೂ ತಲುಪಲಿ, ನನ್ನ ಕಾರ್ಯ ಅಂತೂ ಸಮರ್ಪಿತ ಆಯ್ತಲ್ಲ, ನಾನು ಭಗವಾನಿನ ಹತ್ತಿರ ಹೋಗ್ತೀನಿ. ಇದು ಯೋಚಿಸ್ಬಿಟ್ಟು ಗರುಡ್ ದೇವ್ ಆರಾಮಾಗಿ ದ್ವಾರಕೆಯ ಕಡೆ ಹಾರುತ್ತಾರೆ. ಆದರೆ ಇದರ ನಂತರ ಏನ್ ಗರುಡ್ ದೇವನ ಜೊತೆ ಆಯ್ತು ಅದು ಬಾಲನೆ ಆಶ್ಚರ್ಯವಾದ ಕ್ಷಣವಿದ್ದಿತ್ತು. ಗರುಡ್ ದೇವ್ ಆರಾಮಾಗಿ ಮೆಹಲ್ನಲ್ಲಿ ತಲುಪಿದ್ದರು. ಅವರು ಈ ಮಾತಿನಿಂದ ನಿಶ್ಚಿತವಾಗಿದ್ದರು, ಪ್ರಭು ಅವರು ಆದೇಶ ಪಾಲನೆ ಮಾಡಿ ಅವರು ಎಲ್ಲರಿಗಿಂತಲೂ ಮೊದಲು ಮೆಹಲ್ನಲ್ಲಿ ತಲುಪಿದ್ದರು. ಆದರೆ ಅವಾಗ ಅವರ ಕಣ್ಣು ಮೆಹಲ್ನಲ್ಲಿ ಅವರಿಗಿಂತ ಮುಂಚೆ ಹೋದ ಹನುಮಾನ್ ಮೇಲೆ ಬಿದ್ದಿತು. ಅವರು ಆಶ್ಚರ್ಯವಾದರು. ಹನುಮಾನ್ ಅವರು ಮೆಹಲ್ನಲ್ಲಿ ಭಗವಾನ್ ಜೊತೆ ಕುಳಿತಿದ್ದರು ಮತ್ತೆ ಮನಸ್ಸಿನಲ್ಲೇ ನಗ್ತಾ ಇದ್ದರು. ಇದು ನೋಡ್ಬಿಟ್ಟು ಗರುಡ್ ದೇವನ ತಲೆ ನಾಚಿಕೆಯಿಂದ ಬಗ್ಗಿಸಿದ್ದರು. ಅವಾಗಲೇ ಶ್ರೀರಾಮನ ರೂಪದಲ್ಲಿ ಶ್ರೀಕೃಷ್ಣ ಅವರು ಹನುಮಾನ್ನಿಂದ ತಿಳಿಸಿದ್ದರು, ಹೇ ಪವನ್ ಪುತ್ರೆ, ನೀನು ಆಜ್ಞೆ ಇಲ್ಲದೇನೆ ಮೆಹಲ್ನಲ್ಲಿ ಹೇಗೆ ಪ್ರವೇಶ ಮಾಡಿದ್ದೀಯಾ? ಏನ್ ನಿನಗೆ ಯಾರನ್ನೂ ಪ್ರವೇಶ ದ್ವಾರದಲ್ಲಿ ನಿಲ್ಲಿಸಿಲ್ವಾ? ಹನುಮಾನ್ ಅವರು ಕೈ ಮುಗಿಸುತ್ತಾ ತನ್ನ ತಲೆ ಬಗ್ಗಿಸಿ ತನ್ನ ಮುಖದಿಂದ ಸುದರ್ಶನ ಚಕ್ರಕ್ಕೆ ತೆಗೆದ್ಬಿಟ್ಟು ಪ್ರಭುನ ಮುಂದ್ಗಡೆ ಹಿಗ್ಗಿಬಿಟ್ಟಿದ್ದ. ಮತ್ತೆ ಹನುಮಾನ್ ಅವರು ತಿಳಿಸಿದರು, ಹೇ ಪ್ರಭು, ನಿಮ್ಮಿಂದ ಭೇಟಿ ಮಾಡಲು ಯಾರಿಂದಲೂ ನಿಲ್ಲಿಸಲು ಆಗುವುದಿಲ್ಲ. ಈ ಚಕ್ರ ನನಗೆ ನಿಲ್ಲಿಸುವ ಬಹಳನೇ ಪ್ರಯತ್ನ ಮಾಡಿದ್ದ. ಹೇ ವಾನರ್ ಶ್ರೇಷ್ಠ, ನೀವು ಇಲ್ಲೇ ನಿಂತು ಬಿಡಿ. ನಾನು ಪ್ರಭು ಶ್ರೀರಾಮರ ಆದೇಶದಿಂದ ಇಲ್ಲಿಗೆ ಅವರಿಂದ ಭೇಟಿ ಮಾಡಲು ಬಂದಿದ್ದೀನಿ. ಪ್ರಭು ಅವರ ಆದೇಶವಿದೆ, ಇವಾಗ ಯಾರಿಗೂ ಮೆಹಲ್ನಲ್ಲಿ ಪ್ರವೇಶ ಮಾಡೋದಕ್ಕೆ ಕೊಡಬಾರದೆಂದು. ನನಗೆ ನನ್ನ ಪ್ರಭು ಶ್ರೀರಾಮದಿಂದ ಭೇಟಿ ಮಾಡಲು ಯಾರಿಂದಲೂ ನಿಲ್ಲಿಸಲು ಆಗುವುದಿಲ್ಲ. ಹೇ ವಾನರ್ ಶ್ರೇಷ್ಠ, ಈ ತರ ದುಸ್ಸಾಹಸ ಮಾಡಬೇಡ. ನಿನಗೆ ನನ್ನ ಶಕ್ತಿಯ ಬಗ್ಗೆ ಏನೇನೋ ಗೊತ್ತಿಲ್ಲ. ನಾನು ಸುದರ್ಶನ್ ಚಕ್ರನಿದ್ದೀನಿ. ನಾನು ದೊಡ್ಡ ದೊಡ್ಡ ಅನೇಕ ರಾಕ್ಷಸರನ್ನು ಸಂಹಾರ ಮಾಡಿದ್ದೀನಿ. ನಿಮ್ಮಿಂದ ವಿನಂತಿ ಇದೆ, ನೀವು ನನಗೆ ಪ್ರಭು ಶ್ರೀರಾಮದಿಂದ ಭೇಟಿ ಮಾಡುವುದಕ್ಕೆ ಹೋಗಲು ಬಿಡಿ. ನಾನು ಇಲ್ಲಿ ಇದ್ದಿದ್ದ ಮೇಲೆ ನೀನು ಈ ಮೆಹಲ್ನಲ್ಲಿ ಪ್ರವೇಶ ಮಾಡೋಕ್ಕೆ ಆಗುವುದಿಲ್ಲ. ಒಳ್ಳೆಯದು ಇದರಲ್ಲೇ ಇದೆ, ನೀನು ಹಠ ಮಾಡೋದು ಬಿಟ್ಟುಬಿಡು. ಹನುಮಾನ್ ಅವರು ಕೇಳೋದಿಲ್ಲ ಮತ್ತೆ ಮೆಹಲ್ನ ಕಡೆ ಹೋಗ್ತಾ ಇರ್ತಾರೆ. ಅವಾಗಲೇ ಸುದರ್ಶನ್ ಚಕ್ರ ಅವರಿಗೆ ನಿಲ್ಲಿಸೋಕೆ ಮುಂದೆ ಹೋಗ್ತಾನೆ. ಸುದರ್ಶನ್ ಚಕ್ರ ಮತ್ತು ಹನುಮಾನ್ ಅವರ ಮಧ್ಯ ಯುದ್ಧ ಆಗುತ್ತಾ ಇರುತ್ತೆ.
ಸುದರ್ಶನ್ ಚಕ್ರ ಹನುಮಾನ್ದಿಂದ ತಿಳಿಸುತ್ತಾನೆ. ಹೇ ವಾನರ್ ಶ್ರೇಷ್ಠ, ಇವಾಗ್ಲೂ ಸಮಯವಿದೆ. ನೀನು ನಿನ್ನ ಹೆಜ್ಜೆ ಹಿಂದೆ ತಗೊಂಡ್ಬಿಡು. ಅವಾಗ್ಲೇ ಹನುಮಾನ್ ಅವರು ತಿಳಿಸಿದರು, ಇವನು ಸುಮ್ನೆ ನನ್ನ ಸಮಯ ಹಾಳು ಮಾಡ್ತಾ ಇದ್ದಾನೆ. ನನಗೆ ಬೇಗ ಪ್ರಭು ಶ್ರೀರಾಮನ ಹತ್ತಿರ ತಲುಪೋದಿದೆ. ಅವಾಗ್ಲೇ ಅವರು ತನ್ನ ಮುಖವನ್ನು ತೆರೆದರು. ಮತ್ತೆ ಸುದರ್ಶನ್ ಚಕ್ರ ಅವರ ಮುಖದಲ್ಲಿ ಹೋಗಿಬಿಟ್ಟ. ಮತ್ತೆ ಅವರು ತನ್ನ ಮುಖ ಬಂದ್ ಮಾಡಿದರು. ಕಾಪಾಡಿ ಕಾಪಾಡಿ, ಯಾರಾದರೂ ನನಗೆ ರಕ್ಷಿಸಿ, ಕಾಪಾಡಿ. ಅದಕ್ಕಾಗಿನೇ ಸುದರ್ಶನ್ ಚಕ್ರಕ್ಕೆ ಮುಖದಲ್ಲಿ ಇಟ್ಕೊಂಡು ನಾನು ನಿಮ್ಮಿಂದ ಭೇಟಿ ಮಾಡಲು ಬಂದೀನಿ. ನನಗೆ ನೀವು ಕ್ಷಮಿಸಿಬಿಡಿ. ಅಂತ್ಯದಲ್ಲಿ ಹನುಮಾನ್ ಅವರು ಕೈ ಮುಗಿಸುತ್ತಾ ಶ್ರೀರಾಮದಿಂದ ಪ್ರಶ್ನೆ ಮಾಡಿದರು. ಹೇ ಪ್ರಭು, ನಾನು ನಿಮಗಂತೂ ಗುರ್ತಿಸ್ತೀನಿ. ನೀವೇ ಶ್ರೀಕೃಷ್ಣನ ರೂಪದಲ್ಲಿ ನನ್ನ ಶ್ರೀರಾಮರಿದ್ದೀರಾ. ಆದರೆ ಇವತ್ತು ನೀವು ಈ ಥರ ಯಾಕೆ ಮಾಡಿದ್ದೀರಾ? ಇದೆಲ್ಲ ಭಕ್ತರ ಅಹಂಕಾರಕ್ಕೆ ಚೂರು ಮಾಡುವುದಕ್ಕೆ ಮಾಡಿದ್ದೆ. ಸುದರ್ಶನ್ ಚಕ್ರ ಮತ್ತು ಗರುಡ್ ದೇವ್ ಕಣ್ಣಿನಿಂದ ನೀರು ಬರುತ್ತಿದ್ದವು. ಮತ್ತೆ ಅವರು ಭಗವಾನಿನ ಚರಣದಲ್ಲಿ ಬಗ್ಗಿದರು. ಪ್ರಭುರ ಲೀಲೆ ಅದ್ಭುತವಿದೆ. ಒಂದು ವೇಳೆ ನಿಮಗೆ ನಮ್ಮ ವಿಡಿಯೋಸ್ ಇಷ್ಟವಾಗ್ತಾ ಇದ್ದರೆ ಇದಕ್ಕೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಮ್ಮ ಕಾರ್ಟೂನ್ ಶೋ ಮೊಟ್ಟ ಮೊದಲಿಗೆ ನೋಡುವುದಕ್ಕೆ ಬೆಲ್ ಐಕಾನ್ ಪ್ರೆಸ್ ಮಾಡುವುದು ಮರೆಯಬೇಡಿ.